ಬಾಜಿ ಫಾತಿಹಾ ಮಾಡಿದೀವಿ, ಒಳಗಡೆ ಪ್ರಸಾದ ತಗೊಂಡೋಗ ಕೊಟ್ಟಿಲ್ಲ. ಇವತ್ತು ಏನು ಮೇಲೆ ಬಂದು ಪ್ರಸಾದ ಒಳಗಡೆ ತಗೊಂಡೋಗಿಲ್ಲ, ಮೇಲೆ ಭಕ್ತರಿಗೆ ರೋಟಿ ಬಾಜಿ ಹಚ್ತಾ ಇದೀವಿ ನಾವು. ಇಲ್ಲೂ ಕೂಡ ಇಲ್ಲಿಂದ ಓಡಿಸ್ತಾ ಇದ್ದಾರೆ. ಮೊಹಮ್ಮದ್ ಅತೀಕ್, ಚಿಕ್ಕಮಂಗ್ಳೂರು. ಇವತ್ತು ಏನು ನಾವು ರೋಟಿ ಬಾಜಿ ಫಾತಿಹಾ ಅಂತ ಹೇಳ್ಬಿಟ್ಟು ಹಮ್ಮಿಕೊಂಡಿದ್ವಿ. ಇವತ್ತು ಬಹಳಷ್ಟು ಭಕ್ತರು ಹೆಚ್ಚು ಕಮ್ಮಿ 1,000 ರೋಟಿ ಮತ್ತು ಪಲ್ಯವನ್ನು ತಂದು ಎಲ್ಲ ಭಕ್ತರಿಗೂ ಕೂಡ ಇವತ್ತು ಹಂಚಿದ್ದೇವೆ. ನಮಗೆ ಏನು ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಒಳಗಡೆ ಗುಹೆ ಒಳಗೆ ನಮ್ಗೆ ಹೋಗೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು. ಮತ್ತೆ ಇಒ ಅವರು ಏನು ಇಲ್ಲಿಯ ಇನ್ಚಾರ್ಜರ್ ಇದ್ದಾರೆ, ಫಾತಿಹಾ ಓದುವಾಗ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಅಂದ್ರೆ ಅದು ನಮ್ಮ ಕಲ್ಮ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದರ್ ರಸೂಲುಲ್ಲಾಹ್. ಈ ಕಲ್ಮದ ಮಧ್ಯದಲ್ಲಿ ಯಾರು ಕೂಡ ಮಧ್ಯ ಪ್ರವೇಶ ಮಾಡಬಾರ್ದು. ಇವ್ರು ಏನ್ ಮಾಡ್ತಾರೆ, ಹೊರಗಡೆ ಹೋಗಿ ಅಂದ್ರೆ ನಾವು ಇಲ್ಲಿ ಏನು ಧರ್ಮಕ್ಕೆ ಬಂದಿದೀವಾ? ಇದು ನಮ್ಮ ಪೂರ್ವಜಕರ ಸೊತ್ತು. ಇದು ಪರಂಪರೆ. ಹೆಚ್ಚು ಕಮ್ಮಿ 2,000 ವರ್ಷ ಕಾಲದಿಂದ ಈ ಪೂರ್ವಜಕರ ಸೊತ್ತನ್ನು ಏನು ಮುಸಲ್ಮಾನರು ದೇಶ ವಿದೇಶದಿಂದ ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ಆಗ ಇವತ್ತು ಏನಾಗಿದೆ ಅಂದ್ರೆ ಏನು ಹಿಂದೂ ಮುಸಲ್ಮಾನ್ ಅಂತ ಕಾಂಪ್ಲಿಮೆಂಟ್ ಹಾಕಿ ನಮ್ಮಲ್ಲಿ ಬಾಯಿ ಬಂಧುಗಳು ಹಿಂದೂ ಮುಸಲ್ಮಾನ್ ಸಹೋದರರನ್ನು ಬೇರೆ ರೀತಿ ಮಾಡಕ್ಕೆ ನೋಡ್ತಾ ಇದ್ದಾರೆ, ಬೇರೆ ರಾಜಕಾರಣಿಗಳಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಇವತ್ತು ಸ್ವಾಮಿಗಳೇ, ನಮ್ಗಳಿಗೆ ಹಿಂದೂ ಮುಸಲ್ಮಾನರಿಗೆ ಒಳ್ಳೆ ರೀತಿಯ ಬದುಕನ್ನು ಕಟ್ಟಿಕೊಡ್ಬೇಕು ಸರ್ಕಾರ. ಇಲ್ಲಿ ಯಾವುದೇ ಕಾಂಪ್ಲಿಮೆಂಟ್ ಆಗ್ಬಾರ್ದು. ಇಲ್ಲಿ ಏನು ಹಿಂದೂಗಳಿಗೆ ಯಾವ ರೀತಿ ಇಲ್ಲಿ ಏನು ಅವಕಾಶ ಮಾಡ್ಕೊಡ್ತೀರೋ ಅದೇ ರೀತಿ ಮುಸಲ್ಮಾನರಿಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು. ಯಾಕೆ ನಮ್ಗೆ ಒಂದ್ ರೀತಿ ಅವ್ರಿಗೊಂದ್ ರೀತಿ ಮಾಡ್ತೀರಾ ನೀವು? ನಾವು ಅವರ ಅಣ್ಣ ತಂದಿರಲ್ವಾ? ನಮ್ಮ ಅಕ್ಕ ತಂಗಿಯರಿಲ್ವಾ? ಅವ್ರು ನಮ್ಮ ಅಕ್ಕ ತಂಗಿಯರಲ್ವಾ? ಏನಾದ್ರೂ ರಸ್ತೆಯಲ್ಲೇ ಆಗ್ಲಿ, ನಮ್ಮ ದೇಶದಲ್ಲಾಗ್ಲಿ, ನಮ್ಮ ಸ್ಟೇಟ್ ಅಲ್ಲಾಗ್ಲಿ ಯಾವುದೇ ಒಂದು ಮಹಿಳೆಗೆ, ಯಾವುದೇ ಒಂದು ನಮ್ಮ ಬ್ರದರಿಗೆ, ಹಿಂದೂ ಬ್ರದರಿಗೆ ಏನಾದ್ರೂ ತೊಂದರೆ ಆದ್ರೆ ನಾವು ಎತ್ಕೊಂಡು ಹೋಗಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ. ನಮ್ಗಳಿಗೆ ಯಾಕೆ ನೀವು ಬೇರೆ ರೀತಿಯಲ್ಲಿ ತಿಳ್ಕೊಂತೀರಾ? ಇವತ್ತು ಈ ರಾಜ್ಯದಲ್ಲಿ ಸ್ವಾಮಿಗಳೇ ಹಿಂದೂ ಮುಸಲ್ಮಾನರನ್ನು ಎತ್ತು ಕಟ್ಟೋದ್ ಬಿಟ್ಟು ಏನು ಅವರವರ ಭಕ್ತಿಯಿಂದ ಅವರವರ ದರ್ಗಾದಲ್ಲಿ, ಅವರವರ ಮಸೀದಿಯಲ್ಲಿ, ಅವರವರ ದೇವಸ್ಥಾನದಲ್ಲಿ ಒಳ್ಳೆ ರೀತಿಯ ಅವರವರ ಭಕ್ತಿ ಮಾಡ್ಲಿಕ್ಕೆ ಕೊಡಿ. ಏನು ಒಂದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಏನೊಂದು ನಾವು ಪ್ರಾರ್ಥನೆ ಫಾತಿಹಾ ಅಂತ ಮಾಡ್ತೀವೋ ಇದನ್ನು ಬೇರೆ ರೀತಿಯಲ್ಲಿ ತಿಳ್ಕೊಂಡು ಬೇರೆ ರೀತಿ ತಿರ್ಸ್ತಾರೆ. ದಯವಿಟ್ಟು ಈ ನನ್ನ ಸರ್ಕಾರದಲ್ಲಿ ಮನವಿ ಏನಂತ ಅಂದ್ರೆ, ಏನು ನಮ್ಮ ಪೂರ್ವಜಕರ ಸೊತ್ತಿತ್ತು ಅದು ಯಾವ ರೀತಿ ಹಿಂದಿನ ದಿನಗಳಲ್ಲಿ ನಡ್ಕೊಂಡು ಬರ್ತಾ ಇತ್ತು ಆ ರೀತಿ ನಮ್ಗೆ ದಯವಿಟ್ಟು ಮಾಡ್ಕೊಡಿ. ಇಲ್ಲದಿದ್ದಲ್ಲಿ ಇಡೀ ಸಮುದಾಯ ಏನು ನಮ್ಮ ಕಮ್ಯುನಿಟಿ ಇದೆಯೋ ಅವರೆಲ್ಲ ಬಂದು ಸೇರ್ಕೊಂಡು ಮಾತಾಡ್ಬೇಕಾಗುತ್ತೆ. ಇದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡಿ. ನಾಳೆ ತಮ್ಗಳಿಗೆ ಏನಾದ್ರು ಆ ರೀತಿ ಮಾಡೋದಿದ್ರೆ ಅದು ಬೇರೆ ರಾಜ್ಯದಲ್ಲಿ ಮಾಡ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿ ನಡೆಯಲ್ಲ. ನಾವು ಹಿಂದೂ ಮುಸಲ್ಮಾನ್ ಒಂದಾಗಿದ್ದೀವಿ, ನಮ್ಮೆಲ್ಲರದು ಉದ್ದೇಶ ಒಂದೇ, ನಮ್ಮ ಮುಸಲ್ಮಾನರೆಲ್ಲ ಒಂದಾಗಿದ್ದೀವಿ. ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದರ್ ರಸೂಲುಲ್ಲಾಹ್ ಕಲ್ಮಾ ಓದ್ದವರು ಯಾರು ಕೂಡ ಇಲ್ಲಿ ಫ್ರೀಡಮಾಸಿ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ದಾದಾ ಅಜ್ಮೀರ್ ಕಲಂದರ್ ಅವರ ಏನು ಮುರಿದಾಗಿದ್ದಾರೆ, ಅವರ ಮೊಹಬ್ಬತ್ತಲ್ಲಿದ್ದಾರೆ, ಅವರ ಪ್ರೀತಿಯಲ್ಲಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಭಕ್ತರು ಬರ್ತಾರೆ, ಅವರಿಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್, ಜೈ ಅಂಬೇಡ್ಕರ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.